ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಂಡ್ಯದಲ್ಲಿ ಮಗನ ಹಾದಿ ಸುಲಭಗೊಳಿಸೋಕೆ ಅಖಾಡಕ್ಕೆ ದೇವೇಗೌಡರ ಎಂಟ್ರಿ. ಸುಮಲತಾ ಆಪ್ತ ಸಚ್ಚಿದಾನಂದರನ್ನ ಹೈಜಾಕ್ ಮಾಡ್ತಾ ಜೆಡಿಎಸ್. ಸಕ್ಕರೆ ನಾಡಿನಿಂದ ಕುಮಾರಸ್ವಾಮಿ ಸ್ಪರ್ಧೆಯ ವದಂತಿಗೆ ಮತ್ತಷ್ಟು ಪುಷ್ಟಿ. ಕಾಂಗ್ರೆಸ್ನವರಿಗೆ ಸೋಲೋ ಭಯ ಕಾಡ್ತಾ ಇದೆ. ಅದಕ್ಕೆ ಭಾರತವನ್ನ ಪ್ರತ್ಯೇಕಿಸೋಕೆ ತುಕಡೆ ಗ್ಯಾಂಗ್ ಹೊರಟಿದೆ. ಡಿಕೆ ಸುರೇಶ್ ವ್ಯಂಗ್ಯ ಚಿತ್ರ ಹಾಕಿ ಪ್ರತ್ಯೇಕ ದಕ್ಷಿಣ ಭಾರತ ಹೇಳಿಕೆಗೆ ಟ್ವಿಟರ್ನಲ್ಲಿ ಬಿಜೆಪಿ ಕಿಡಿ. ಭಾರತ ರೂಪುಗೊಳ್ಳುವಾಗ ಬಿಜೆಪಿ ಹುಟ್ಟೇ ಇರಲಿಲ್ಲ. ಅವರಿಂದ ಕಾಂಗ್ರೆಸ್ ಪಕ್ಷದ ದೇಶದ ಪಾಠ ಹೇಳಿಕೊಳ್ಳುವ ಅಗತ್ಯವಿಲ್ಲ. ಬಿಜೆಪಿ ವಿರುದ್ಧವೂ ಕಾಂಗ್ರೆಸ್ನಿಂದ ಕೌಂಟರ್. ಇಡೀ ಭಾರತ ಒಂದು. ಭಾರತವನ್ನ ಕಾಂಗ್ರೆಸ್ ಒಗ್ಗಟ್ಟಾಗಿ ಇಟ್ಟಿದೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಸಮಾನತೆಯಿಂದ ರಾಜ್ಯಕ್ಕೆ ಹಣ ಹಂಚೋ ಉದ್ದೇಶದಿಂದ ಸುರೇಶ್ ಆ ರೀತಿ ಹೇಳಿದ್ದಾರೆ. ಸೋದರನ ಹೇಳಿಕೆ ಸಮರ್ಥಿಸಿಕೊಂಡ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಎದುರು ಮಂಜುನಾಥ್ ಕೊಟ್ಟ ಹಣವಷ್ಟೇ ಬಂದಿರೋದು. ನನಗೆ ಲಕ್ಷ ಹಣ ಬಂದಿಲ್ಲ. ಸಹಾಯ ಮಾಡೋಕಾದ್ರೆ ಮಾಡ್ಲಿ, ಇಲ್ಲದೆ ಇದ್ರೆ ನನ್ನ ಪಾಡಿಗೆ ಇರೋಕೆ ಬಿಡ್ಲಿ. ರಾಮಲಲ್ಲಾಗೆ ಕಲ್ಲು ಕೊಟ್ಟ ಶ್ರೀನಿವಾಸ್ ಅಳಲು. ರಾಮನ ಹೆಸರಿನಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಕೈತಂತ್ರ. ರಾಜ್ಯದ 100 ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಬಜೆಟ್ನಲ್ಲಿ ಮೀಸಲಿಡಲಾಗುತ್ತಾ ಅನುದಾನ. ಹಿಂದೂ ವಿರೋಧಿ ಹಣೆಪಟ್ಟಿ ಅಳಿಸೋಕೆ ಶ್ರೀರಾಮ ಮಂದಿರ ಅಭಿವೃದ್ಧಿ ಮಂತ್ರ ಜಪ. ಯುವಕರು ಪ್ರೀತಿಯಿಂದ ಹೊದಿಸಿದ ಶಾಲು ತಿರಸ್ಕರಿಸೋಕಾಗುತ್ತಾ? ದಲಿತ ಸಂಘಟನೆ ಸಭೆಗಳಲ್ಲಿ ನೀಲಿ ಶಾಲು ಧರಿಸಿದಾಗ ಕಾಂಗ್ರೆಸ್ ಚರ್ಚಿಸಲಿಲ್ಲಬೇಕೆ? ಕೇಸರಿ ಶಾಲು ರಹಸ್ಯ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಚ್ಚಿಟ್ಟ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಕೇಸರಿ ಬದಲು ಪಕ್ಷದ ಶಾಲು ಹಾಕಬೇಕಿತ್ತೆಂಬ ಮಾಜಿ ಪ್ರಧಾನಿ ಹೇಳಿಕೆ. ದೇವೇಗೌಡರ ಹೇಳಿಕೆ ಕುಮಾರಸ್ವಾಮಿಗೆ ಸಂಕಷ್ಟ ತರುತ್ತಾ? ಬಿಜೆಪಿ ವಿರುದ್ಧವೂ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಕಾಂಗ್ರೆಸ್ ಪ್ಲಾನ್. ಕೆರಗೋಡು ಗ್ರಾಮದಲ್ಲಿ ತಗ್ಗದ ಹನುಮ ಧ್ವಜ ದಂಗಲ್. ಬಿಜೆಪಿಯಿಂದ ಶುರುವಾಯಿತು ಕೇಸರಿ ಧ್ವಜ ಅಭಿಯಾನ. ಪ್ರತಿ ಮನೆಗಳಿಗೆ ಕೇಸರಿ ಧ್ವಜ ನೀಡುವ ಮೂಲಕ ಹೋರಾಟ. ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶದ ಬಳಿಕ ಮಳಲಿ ವಿವಾದ ಮತ್ತೆ ಮುನ್ನೆಲೆಗೆ. ಹೋರಾಟ ಚುರುಕುಗೊಳಿಸಿದ ವಿಎಚ್ಪಿ ಬಜರಂಗ ದಳ. ಉತ್ಖನನ ನಡೆದು ಸರ್ವೆ ಆಗಬೇಕು ಅಂತ ಹೆಚ್ಚಿದ ಆಗ್ರಹ. ಹಾಸನ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆ. ಅದಕ್ಕಿಂತ ಒಳ್ಳೆಯ ಸುದ್ದಿ ಇನ್ನೊಂದಿಲ್ಲ ಎಂದ ಕುಮಾರಸ್ವಾಮಿ. ಎಲ್ಲೇ ನಿಂತರೂ ಆಯ್ಕೆಯಾಗ್ತಾರೆ ಅಂತ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಎಚ್ಡಿಕೆ ವಿಶ್ವಾಸ. 69 ವರ್ಷದ ವಯಸ್ಸಿನವರನ್ನ ಕರೆದೊಯ್ದು ಕೂರಿಸಿದ್ದೇಕೆ? 67 ವರ್ಷದ ಡಾಕ್ಟರ್ ಮಂಜುನಾಥ್ರನ್ನೇ ಮುಂದುವರಿಸಬಹುದಿತ್ತಲ್ವಾ? ಜಯದೇವ ಹೃದ್ರೋಗ ಸಂಸ್ಥೆ ನೂತನ ನಿರ್ದೇಶಕರ ನೇಮಕದ ಬಗ್ಗೆ ಮಾಜಿ ಸಿಎಂ ಎಚ್ಡಿಕೆಯ ಅಸಮಾಧಾನ. ನಾನು ದೇವಸ್ಥಾನದ ಒಳಗೆ ಹೋಗಿದ್ದೆ ಎಂದು ದೇವಾಲಯವನ್ನೇ ತೊಳೆದು ಸ್ವಾಮೀಜಿಗಳನ್ನೇ ದೇಗುಲದ ಒಳಗೆ ಬಿಡಲ್ಲ ಅಂದ್ರೆ ಏನರ್ಥ? ಚಿತ್ರದುರ್ಗದ ಘಟನೆಗೆ ಬೇಸರ ವ್ಯಕ್ತಪಡಿಸಿದ ಕುರುಬ ಸಮುದಾಯದ ಈಶ್ವರಾನಂದಪುರಿ ಸ್ವಾಮೀಜಿ. ವಿಧಾನಸಭೆ ಚುನಾವಣೆ ವೇಳೆ ಆಪರೇಷನ್ ಹಸ್ತಕ್ಕೆ ಲೋಕಸಭೆಯಲ್ಲಿ ಕೌಂಟರ್. ಕಾಂಗ್ರೆಸ್ನ ಹಿರಿಯ ನಾಯಕನಿಗೆ ಗಾಳ ಹಾಕಿರುವ ಬಿಜೆಪಿ. ಶಾಮನೂರು ಶಿವಶಂಕರಪ್ಪರನ್ನ ಸೆಳೆಯಲು ಸೈಲೆಂಟ್ ಆಗಿ ನಡೀತಾ ಇದೆಯಾ ಆಪರೇಷನ್ ಕಮಲ? ನಾನು ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ದು ಅವರಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ತನಿಖೆಯಾಗಿ ಸತ್ಯ ಹೊರಗಡೆ ಬರಲಿ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಕ್ಕೆ ಶಾಸಕ ಬಾಲಕೃಷ್ಣ ಟಾಂಗ್. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವೈ ಸೋಮಣ್ಣ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಳ. ಬಿಜೆಪಿಯಲ್ಲಿ ಶುರುವಾಯಿತು ಟಿಕೆಟ್ ಲಾಬಿ.
ಕುಂಚಿಟಿಗ ಒಕ್ಕಲಿಗರಿಗೆ ಕೊಡುವಂತೆ ಆಗ್ರಹ. ಡಾಕ್ಟರ್ ರಾಜೇಶ್ ಗೌಡ ಪರ ಬ್ಯಾಟಿಂಗ್. ಲಾಲ್ ಕೃಷ್ಣ ಅಡ್ವಾಣಿಗೆ ಭಾರತ ರತ್ನ. ಅಭಿವೃದ್ಧಿಯಲ್ಲಿ ಅಡ್ವಾಣಿಯ ಕೊಡುಗೆ ಅಪಾರ. ಫೋನ್ ಮಾಡಿ ಬಿಜೆಪಿ ಹಿರಿಯ ನಾಯಕನಿಗೆ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಟರ್ನಿಂಗ್ನಲ್ಲಿ ಸ್ಪೀಡ್ ಆಗಿ ಬೈಕ್ನಲ್ಲಿ ಬಂದ, ನೋಡ್ತಾ ಇದ್ದ ಹಾಗೆ ಕಾರಿಗೆ ಗುದ್ದೇ ಬಿಟ್ಟ. ಕೋಲಾರದ ಬೂದಿಕೋಟೆ ಮೇಲ್ಸೇತುವೆಯಲ್ಲಿ ನಡೆದ ಅಪಘಾತದ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆ. ಬೆಂಗಳೂರಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಸಂಚರಿಸ್ತಾ ಇದ್ದ ಆಟೋ ಚಾಲಕ ಪ್ರಶ್ನಿಸಿದ್ದಕ್ಕೆ ಕಾರ್ ಅಡ್ಡಗಟ್ಟಿಯ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸಿಲಿಕಾನ್ ಸಿಟಿಗೆ ರಾಜಾರೋಷವಾಗಿ ಬರ್ತಾ ಇದೆ ಡ್ರಗ್ಸ್. ಕಳ್ಳ ಮಾರ್ಗದಲ್ಲಿ ಬರ್ತಿದ್ದ ಡ್ರಗ್ಸ್ ಈಗ ಇಂಡಿಯಾ ಪೋಸ್ಟ್ ಮೂಲಕ ರವಾನೆ. ಖಚಿತ ಮಾಹಿತಿ ಮೇರೆಗೆ ಪೋಸ್ಟ್ ಟ್ರ್ಯಾಪ್ ಮಾಡಿದ ಸಿಸಿಬಿ. ಫೆಬ್ರವರಿ 23ರಿಂದ ಶುರುವಾಗಲಿದೆ ಸಿಸಿಎಲ್ ಸೀಸನ್ 10. ದುಬೈನಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಪ್ರೋಮೋ ರಿಲೀಸ್. ಜಗತ್ತಿನ ಅತಿದೊಡ್ಡ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಸಿಸಿಎಲ್ ವೈಭವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.